ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಬಂದು ಜೀನಿ ಪ್ರಾಡಕ್ಟ್ ಬಗ್ಗೆ. ಜೀನಿ ಇದು ಮಿಲೆಟ್ ಟ್ರೆಡಿಷ್ನಲ್ ಮಿಕ್ಸ್ ಅಂಥೇಳಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆ ಇದನ್ನು ಏನು ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಯಾರೆಲ್ಲ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಂದು ಜೀನಿ ಅವ್ರು ಮಾಡಿರೋ ಅಂಥದ್ದು. ಇದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಬಿಡೋಣ. ಇದು ಜೀವಿತ ಎಂಟರ್ಪ್ರೈಸಸ್ ಅವರು ಮ್ಯಾನುಫ್ಯಾಕ್ಚರು ಮತ್ತು ಮಾರ್ಕೆಟಿಂಗ್ ಎರಡೂ ಮಾಡ್ತಾಯಿದ್ದಾರೆ. ಇದು ಎಲ್ಲಿ ನಡೀತಾ ಇದೆ ಅನ್ನೋದಾದರೆ ಇದ್ರ ತುಂಬ ಡೀಟೇಲ್ಸ್ ಫುಲ್ಲು ಕೊಟ್ಟಿದ್ದಾರೆ. ಇದು ತುಮಕೂರಲ್ಲಿ ನಡೀತಾ ಇರುವಂಥದ್ದು. ನೆಕ್ಸ್ಟ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪೂರ್ತಿ ಇದರಲ್ಲೇ ಇದೆ. ಹಾಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ಬೇಕು ಅಂತ ಅನ್ನೋದಾದರೆ ನೀವು ಇಲ್ಲಿ ಸ್ಕ್ಯಾನರ್ ಕೂಡ ಇದೆ, ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಇದು ಫೇಸ್ಬುಕ್ ಮತ್ತು ಟ್ವಿಟರ್ ಆ್ಯಂಡ್ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಕೂಡ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೆ ಇದನ್ನು ಯಾರು ಯೂಸ್ ಮಾಡ್ಬೋದು ಅನ್ನೋದಾದರೆ ಇದು 12 ಇಯರ್ಸ್ ಮೇಲೆ ಇರೋವಂಥವ್ರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆ ಇದು ಎಷ್ಟು kg ಪ್ಯಾಕೆಟ್ಸ್ ಅಂತಂದರೆ ಇದರಲ್ಲಿ 1 kg ಬರುತ್ತೆ. ಇದರಲ್ಲಿ ½ kgದು 2 ಪ್ಯಾಕೆಟ್ಸ್ ಇರುತ್ತೆ. ಇದನ್ನು ಹೇಗೆಲ್ಲ ಸ್ಟೋರ್ ಮಾಡ್ಬೋದು ಅನ್ನೋದಾದರೆ ಇದನ್ನು ಒಂದು ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಅದನ್ನು ಏರ್ಟೈಟ್ ಬಾಕ್ಸ್ ಅಥವಾ ಒಂದು ಗ್ಲಾಸ್ ಜಾರ್ ಒಳಗಡೆ ಇದನ್ನು ಕ್ಲೋಸ್ ಮಾಡಿ ಇಡ್ಬೋದು. ಇದು ಏನಿಲ್ಲ ಅಂದರೂ 1 ಮಂತ್ವರೆಗೂ ಬರುತ್ತೆ. ಡೈಲಿ 2 ಸರಿ ತೊಗೋಬೇಕು, ಬೆಳಗ್ಗೆ ಮತ್ತು ಸಂಜೆ. ಹೇಗೆ ತೊಗೊಳ್ಳೋದು ಅಂತ ಅನ್ನೋದಾದರೆ ಇದನ್ನು ಒಂದು ಗ್ಲಾಸ್ ಅಥವಾ 1/4 ಲೀಟ್ರು ಅಥವಾ 250 ml ಅಷ್ಟು ವಾಟರಲ್ಲಿ 1.5 ಟೇಬಲ್ ಸ್ಪೂನಷ್ಟು ಇದು ಮಿಲೆಟ್ ಪೌಡರ್ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಮೇಲೆ ಇಟ್ಟು ಅದನ್ನು ತಿರುಗಿಸ್ತಾ ಬರಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ಗಟ್ಟಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ್ರೆ ನೀವು ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ನೀವು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಅದೇ ಡಯಾಬಿಟಿಕ್ ಪೇಷಂಟ್ ಅಥವಾ BP ಶುಗರ್ ಇರೋವಂಥ ಪೇಷಂಟ್ಸ್ ಆದರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಡಿ. ಹಾಗೆ ಇದಕ್ಕೆ ಹಾಲು ಕೂಡ ಹಾಕ್ಕೊಂಡು ಕುಡಿಬೋದು ಅಥವಾ ಹಾಗೆ ಕೂಡ ಕುಡಿಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗೆ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸುಮಾರು ಧಾನ್ಯಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಧಾನ್ಯಗಳು ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ, ಚೆಕ್ ಮಾಡ್ಕೋಬೋದು. ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಹಾಕಿದ್ದಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಎಷ್ಟು ಕ್ಯಾಲರೀಸ್ ಅಥವಾ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ನ್ಯೂಟ್ರಿಷನ್ಸ್ ಎಲ್ಲ ಏನೇನಿದೆ ಅನ್ನೋದು ಕೂಡ ಮೆನ್ಷನ್ ಆಗಿದೆ, ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ನೆಕ್ಸ್ಟ್ ನಾನಿದು ಜಸ್ಟ್ ಒಂದು ಶಾರ್ಟ್ ವಿಡಿಯೋ ಆಗಿ ಮಾಡ್ತಾ ಇರೋದ್ರಿಂದ ನಾನು ಅಷ್ಟು ತುಂಬ ಹೇಳ್ತಾ ಇಲ್ಲ. ನೆಕ್ಸ್ಟ್ ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ ಡಯಾಬಿಟಿಕ್ ಪೇಷಂಟ್ಸ್ ಯೂಸ್ ಮಾಡ್ಬೋದು. ಹಾಗೆ ಬ್ಲಡ್ ಪ್ರೆಷರ್ ಏನಾದರೂ ತುಂಬ ಹೈ ಇದ್ದರೆ ಅವ್ರು ಕೂಡ ಯೂಸ್ ಮಾಡ್ಬೋದು. ಹಾಗೆ ಹಾರ್ಟ್ ಪೇಷಂಟ್ಗೆ ಮತ್ತು ಡಯಾಬಿಟಿಕ್ ಪೇಷಂಟ್ಗೆ ಮತ್ತು ಬ್ಲಡ್ ಪ್ರೆಷರ್ ಇರೋವಂಥವ್ರಿಗೆ, BP ಇರೋವಂಥವ್ರಿಗೆ ಇದು ಅವ್ರಿಗೆ ಒಂದಷ್ಟು ಡಯಟ್ ಚಾರ್ಟ್ ಇರುತ್ತೆ. ಆ ಡಯಟ್ ಚಾರ್ಟಲ್ಲಿ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ ಹಾಲು ಹೊಟ್ಟೆಯಲ್ಲಿ ಅಥವಾ ಖಾಲಿ ಹೊಟ್ಟೆನಲ್ಲಿ ಇದನ್ನು ತೊಗೋಬೇಕು. ಮತ್ತು ಸಂಜೆ ಟೀ ಸ್ನ್ಯಾಕ್ಸ್ ಏನು ತೊಗೋತೀವಿ 5:30 6 ಗಂಟೆ ಆ ಟೈಮಲ್ಲಿ ನೀವು ಇದನ್ನು ತೊಗೋಬೇಕು. ಇದನ್ನು ಡೈಲಿ 2 ಟೈಮ್ ತೊಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಇದರಲ್ಲಿ ಮೆಗ್ನೀಷಿಯಮ್ ಅಂಶ ಇರೋದರಿಂದ ರಕ್ತ ಒತ್ತಡನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಇನ್ನೂ ಒಂದು ತುಂಬ ಬೆನಿಫಿಟ್ಸ್ ಏನಿದೆ ನೋಡೋದಾದರೆ ಇದರಲ್ಲಿ ರೈತರಿಗೆ ಕೂಡ ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ. ಯಾರು ಸಿರಿಧಾನ್ಯಗಳನ್ನ ಬೆಳೀತಾ ಇರ್ತಾರೆ ರೈತರು, ಅಂಥವ್ರನ್ನ ನೀವು ಪರಿಚಯ ಇದ್ದರೆ ಡೈರೆಕ್ಟಾಗಿ ಜೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅವರು ಡೈರೆಕ್ಟಾಗಿ ಅವರ ಪ್ರಾಡಕ್ಟನ್ನು, ಅವರ ನವಧಾನ್ಯಗಳು ಏನಿದೆ ಅದನ್ನು ಅವರು ತಗೊಳ್ತಾರೆ. ರೈತರಿಂದನೇ ಅವರು ತೊಗೊಳ್ಳೋದ್ರಿಂದ ರೈತರಿಗೂ ಕೂಡ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ. ಬೇಕಿದ್ದರೆ ಅವರ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಕಾಂಟ್ಯಾಕ್ಟ್ ನಂಬರನ್ನು ನೀವು ಯಾರು ರೈತರಿರ್ತಾರೆ ಅವ್ರಿಗೆ ಕೊಡೋದ್ರಿಂದ ಅವರಿಗೆ ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ. ರೈತರಿಗೂ ಕೂಡ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ನಿಮ್ಮ ಕಡೆಯಿಂದ ಸಹಾಯ ಆಗುತ್ತೆ. ಯಾವುದೇ ಮೀಡಿಯೇಟ್ರ್ ಇಲ್ಲ, ಮಧ್ಯ ಯಾವುದೇ ಇದಿಲ್ಲ, ಮಾರ್ಕೆಟಿಂಗ್ ಇಲ್ಲ. ಇದು ಡೈರೆಕ್ಟಾಗಿ ಅವರು ರೈತರಿಂದನೇ ಪಡ್ಕೊತಾರೆ, ಯಾವುದೇ ಮಾರ್ಕೆಟಿಂದಾಗಲಿ ಏನೂ ಪಡ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ರೈತರಿಗೆ ಸಹಾಯ ಮಾಡಬೇಕು ಅನ್ನೋದಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಸಿ ಜೀನಿಯವರು ಅಲ್ಲಿಂದನೇ ಕೂಡ ರೈತರಿಂದನೇ ಇದನ್ನು ಪರ್ಚೇಸ್ ಮಾಡ್ತಾರೆ. ಏನು ನವಧಾನ್ಯಗಳು, ಸಿರಿಧಾನ್ಯಗಳು ಏನಿದೆ ಅದನ್ನು ಅಲ್ಲಿಂದನೇ ಪರ್ಚೇಸ್ ಮಾಡ್ತಾರೆ.
ಹಾಗೆ ಇದನ್ನು ಮ್ಯಾನುಫ್ಯಾಕ್ಚರ್ ನೋಡೋದಾದರೆ ಇದಕ್ಕೆ ತುಂಬ ಟೈಮ್ ಏನು ಕೊಡೋದಿಲ್ಲ. ನೋಡ್ಬೋದು ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು 14th October 2023 ಆಗಿದೆ. ಬಟ್ ಎಕ್ಸ್ಪೈರಿ ಇರೋದು ಕೂಡ ನಿಯರೇ ಇದೆ ನೋಡಿ, 13th July 2024. 1 ಇಯರ್ ಕೂಡ ಇಲ್ಲ ಇದು. ಅಷ್ಟು ಒಂದು 7 to 8 months ಇರ್ಬೋದೇನೋ ಇದು ಅಷ್ಟೇ, ತುಂಬ ದಿನ ಏನಿಲ್ಲ. ಸೊ ಆರಾಮಾಗಿ ಬೇಗನೆ ಯೂಸ್ ಮಾಡ್ಬೋದು. ಹಾಗೆ ಇದು 1 month ಅಷ್ಟೇ ಬರೋದು ನೀಟಾಗಿ ಯೂಸ್ ಮಾಡಿದ್ರೆ. ಹಾಗೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಇದು ರೈತರಿಗೆ ಮತ್ತು ಆರೋಗ್ಯವಾಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನೇನು ಧಾನ್ಯಗಳು ಯೂಸ್ ಮಾಡಿರ್ತಾರೆ ಅಂತೇಳಿ ಇಲ್ಲಿ ನೋಡ್ಬೋದು. ನಮಗೆ ಇದರ ಹೆಸರುಗಳು ಸೀರಿಯಸ್ ಆಗಿ ನಮಗೆ ಗೊತ್ತೇ ಇರೋದಿಲ್ಲ, ಅಂಥದ್ದು ಕೂಡ ಯೂಸ್ ಮಾಡಿರ್ತಾರೆ. ಅಷ್ಟೇ ಇವತ್ತಿನ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್. ಬಾಯ್.